ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಪ್ರತಿದಿನ ನಾವು ಮೊಬೈಲ್ ಫೋನಲ್ಲಿ ಇಂಟರ್ನೆಟ್ ಅನ್ನು ಯೂಸ್ ಮಾಡ್ತಾ ಇರ್ತೀವಿ. ಇನ್ ಕೇಸ್ ಇಂಟರ್ನೆಟ್ ಪ್ಯಾಕ್ ಖಾಲಿ ಆಯಿತು ಅಂತಂದ್ರೆ ಒಂಥರ ಮೊಬೈಲ್ ಫೋನ್ ಖಾಲಿ ಡಬ್ಬ ಹತ್ರ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಇಂಟರ್ನೆಟ್ ಅನ್ನು ಉಪಯೋಗಿಸುವಾಗ ನಾವು ತುಂಬಾ ಜನ ಒಂದು ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತಾ ಇರ್ತೀವಿ, ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ, ಒಂದು ಫಾರ್ಮ್ಸ್ ಗಳನ್ನ ಫಿಲ್ ಅಪ್ ಮಾಡ್ತಾ ಇರ್ತೀವಿ, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ತಾ ಇರ್ತೀವಿ. ಸೊ ಈ ಟೈಮ್ನಲ್ಲಿ ಕೆಲವೊಂದಿಷ್ಟು ಕಾಮನ್ ಮಿಸ್ಟೇಕ್ಸ್ ಗಳನ್ನ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ಮಾಡೋದ್ರಿಂದ ಕೆಲವು ಸಾರಿ ಫೋನಲ್ಲಿ ಒಂದು ದೊಡ್ಡದಾದ ಒಂದು ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗೋ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾದ್ರೆ ಈ ಒಂದು ಮಿಸ್ಟೇಕ್ಸ್ ಗಳು ಯಾವುದು ಮತ್ತು ಇದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಒಂದು ಡೀಟೇಲ್ ಆಗಿ ಒಂದು ಮಾಹಿತಿನ ಇವತ್ತಿನ ಎಪಿಸೋಡ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ನೀವು ಇಂಟರ್ನೆಟ್ ಅನ್ನು ಉಪಯೋಗಿಸಕ್ಕೆ ಯಾವ ಸಿಮ್ ಅನ್ನ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ನಮಗೆ ತಿಳಿಸಿ. ಮತ್ತು ನೀವೇನಾದ್ರೂ ನಾವು ಇದುವರೆಗೂ ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಇದರ ಮೂಲಕ ನೀವು ಫಾಲೋ ಮಾಡಬಹುದು. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮೊದಲನೇದಾಗಿ ನಾವು ಇಂಟರ್ನೆಟ್ ಅನ್ನ ಯೂಸ್ ಮಾಡುವಾಗ ಆನ್ಲೈನ್ ಅಲ್ಲಿ ಫಾರ್ಮ್ ಫಿಲ್ ಅಪ್ ಮಾಡ್ತಾ ಇರ್ತೀವಿ, ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ, ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಗಳನ್ನ ಮಾಡ್ತಾ ಇರ್ತೀವಿ. ಈ ಟೈಮ್ ನಮಗೆ ಎರಡು ತರದ ವೆಬ್ಸೈಟ್ ಸಿಗುತ್ತೆ, ಒಂದು HTTP ಮತ್ತು HTTPS ಅಂತ. ಸೊ ಏನ್ ಡಿಫ್ರೆನ್ಸ್ ಒಂದು HTTP ಮತ್ತು HTTPS ಅಂತ ನೋಡೋದಾದ್ರೆ, HTTP ಒಂದು ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ. ಸೊ ಇನ್ನು HTTPS ನ ಒಂದು ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ. ಸೊ ನೀವು ಆನ್ಲೈನ್ ಅಲ್ಲಿ ಹಣವನ್ನ ಟ್ರಾನ್ಸ್ಫರ್ ಮಾಡುವಾಗ, ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡುವಾಗ ಅಥವಾ ಫಾರ್ಮ್ ಫಿಲ್ ಅಪ್ ಮಾಡುವಾಗ, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಾಗ ಇನ್ ಕೇಸ್ ಏನಾದರೂ ನಿಮ್ಮ ಒಂದು ವೆಬ್ಸೈಟ್ ನಲ್ಲಿ HTTP ಅಂತ ಇತ್ತು ಅಂತಂದ್ರೆ ಆ ಒಂದು ಕೆಲಸವನ್ನ ಅಲ್ಲಿಗೆ ನಿಲ್ಲಿಸಬೇಡಿ, ಕಂಟಿನ್ಯೂ ಮಾಡಕ್ ಹೋಗಬೇಡಿ. ಸೊ HTTPS ಇತ್ತು ಅಂದ್ರೆ ಮಾತ್ರ ಈ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡಿ, ಫಾರ್ಮ್ ಫಿಲ್ ಅಪ್ ಮಾಡಿ ಮತ್ತು ಇನ್ನುಳಿದ ಯಾವುದೇ ಒಂದು ಕೆಲಸಗಳನ್ನ ನೀವು ಕಂಟಿನ್ಯೂ ಮಾಡಬಹುದು. ಯಾಕೆ HTTP ಅನ್ನೋದನ್ನ ನಾವು ಮಾಡಬಾರ್ದು ಅನ್ನೋದಾದ್ರೆ, ಇಲ್ಲಿ ಸೆಕ್ಯೂರ್ ಇರಲ್ಲ. ಈ ಒಂದು ಡೇಟಾ ಆ ಒಂದು ಡೆವಲಪರ್ ಒಂದು ಡೇಟಾಬೇಸ್ ಅಲ್ಲಿ ಸೇವ್ ಆಗ್ತಾ ಇರುತ್ತೆ, ಆ ಒಂದು ವೆಬ್ಸೈಟ್ ನಲ್ಲಿ ಸೇವ್ ಆಗ್ತಾ ಇರುತ್ತೆ. ಇದರಿಂದ ನಿಮ್ಮ ಒಂದು ಡೇಟಾವನ್ನು ಯೂಸ್ ಮಾಡಿಕೊಂಡು ಮಿಸ್ಯೂಸ್ ಅನ್ನ ಅವರು ಮಾಡ್ಕೊಳ್ಬಹುದು. ಹಾಗಾಗಿ ಸೆಕ್ಯೂರ್ ಇಲ್ಲದ ಒಂದು ವೆಬ್ಸೈಟ್ ಗಳಿಗೆ ಬ್ರೌಸ್ ಮಾಡಕ್ ಹೋಗಬೇಡಿ. ನೀವು ಯಾವಾಗಲಾದ್ರೂ ಒಂದು ಇಂಟರ್ನೆಟ್ ಅನ್ನು ಯೂಸ್ ಮಾಡ್ತೀರಾ ಅಂತಂದ್ರೆ ಮೊದಲು ಆ ಒಂದು ವೆಬ್ಸೈಟ್ ನಲ್ಲಿ HTTP ಇದೆಯಾ ಅಥವಾ HTTPS ಇದನ್ನ ಸರ್ಚ್ ಮಾಡ್ಕೊಂಡು ನೋಡ್ಕೊಂಡು ಮುಂದೆ ಸರ್ಚ್ ಮಾಡಿ. ಸೊ ಇದರಿಂದ ನಿಮಗೆ ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ ತುಂಬಾ ಜನ ಒಂದು ಫೇಸ್ಬುಕ್ ಅಲ್ಲಿ ಮಾಡ್ತಾ ಇರ್ತೀರಾ. ಆಲ್ಮೋಸ್ಟ್ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಫೇಸ್ಬುಕ್ ಅನ್ನ ಯೂಸ್ ಮಾಡ್ತಾ ಇರ್ತೀರಾ. ಫೇಸ್ಬುಕ್ ನಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಒಂದು ರಿಲೇಷನ್ಸ್ ನಿಮ್ಗೆ ಒಂದಿಷ್ಟು ಲಿಂಕ್ಸ್ ಗಳನ್ನ ಶೇರ್ ಮಾಡಿರ್ತಾರೆ, ಅವರೊಂದು ವಾಲ್ ನಲ್ಲಿ ಕೂಡ ಶೇರ್ ಮಾಡ್ಕೊಂಡಿರ್ತಾರೆ. ಸೊ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ವ್ಯಾಲೆಂಟೈನ್ಸ್ ಡೇ ಹತ್ರ ಬಂತು ಅಂತಂದ್ರೆ ನಿಮ್ಮನ್ನ ಎಷ್ಟು ಜನ ಲವ್ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಎಷ್ಟು ಜನರಿಗೆ ಕ್ರಶ್ ಇದೆ, ಆಮೇಲೆ ನೆಕ್ಸ್ಟ್ 5 ವರ್ಷದಲ್ಲಿ ನೀವು ಯಾವ ಪ್ಲೇಸ್ ಅಲ್ಲಿ ಇರ್ತೀರಾ, ಎಷ್ಟು ಹಣವನ್ನ ಗಳಿಸ್ತೀರಾ, ಆಮೇಲೆ ನಿಮ್ಗೆ ಮ್ಯಾಚ್ ಆಗ್ತಕ್ಕಂಥ ಒಂದು ಹುಡುಗಿ ಹೆಸರೇನು, ಹುಡುಗನ ಹೆಸರೇನು. ಸೊ ಇದನ್ನ ತಿಳ್ಕೊಳ್ಳೋಕೆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಒಂದು ಲಿಂಕ್ ಅನ್ನ ಶೇರ್ ಮಾಡಿರ್ತಾರೆ. ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇದನ್ನ ಆಲ್ರೆಡಿ ಟ್ರೈ ಮಾಡಿರ್ತಾರೆ, ಅವ್ರಿಗೊಂದು ರಿಸಲ್ಟ್ ಬಂದಿರುತ್ತೆ, ಅದಕ್ಕೆ ಅವ್ರು ಫುಲ್ ಖುಷಿ ಆಗ್ಬಿಟ್ಟು ನಿಮಗೆ ಕೂಡ ಅದನ್ನ ಶೇರ್ ಮಾಡಿರ್ತಾರೆ. ಸೊ ನೀವು ತುಂಬಾ ಕ್ಯೂರಿಯಸ್ ಆಗಿರ್ತೀರಾ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಒಂದು ವೆಬ್ಸೈಟ್ಗೆ ಅದು ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ಅವರು ಫೇಸ್ಬುಕ್ ಅಥೆಂಟಿಕೇಶನ್ ಪರ್ಮಿಷನ್ ಕೇಳ್ತಾರೆ. ಇನ್ ಕೇಸ್ ನೀವೇನಾದ್ರೂ ಅಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಫೇಸ್ಬುಕ್ ಡೇಟಾ ಏನಿರುತ್ತಲ್ಲ ಅದೆಲ್ಲ ಅದನ್ನೆಲ್ಲ ಅವರು ರೀಡ್ ಮಾಡ್ತಾರೆ. ಸೊ ಇನ್ ಕೇಸ್ ನೀವು ಪ್ರೈವೇಟ್ ಅಲ್ಲಿ ಹಾಕಿದ್ರ ಡೇಟಾ ಇದ್ರೂ ಸಹಿತ ಅದನ್ನ ಅವರು ರೀಡ್ ಮಾಡ್ತಾರೆ ಮತ್ತು ಆ ಒಂದು ಡೆವಲಪರ್ನ ಒಂದು ಡೇಟಾಬೇಸ್ ಅಲ್ಲಿ ಆ ಒಂದು ಡೇಟಾ ಸೇವ್ ಕೂಡ ಆಗುತ್ತೆ. ಸೊ ಆ ಒಂದು ನಿಮ್ಮ ಒಂದು ಡೇಟಾದ ಆಧಾರದ ಮೇಲೆ ಅವರೊಂದು ರಿಸಲ್ಟ್ ಕೊಡ್ತಾರೆ. ಅದಕ್ಕೆ ನೀವು ಫುಲ್ ಖುಷಿ ಆಗ್ಬಿಟ್ಟು ಕರೆಕ್ಟ್ ಆಗಿದೆ ಇದು ಡೇಟಾ, ಹೌದು ಇದು ವೆಬ್ಸೈಟ್ ಜೆನ್ಯೂನ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ಮತ್ತೆ ಒಂದು 10-15 ಜನರಿಗೆ ಶೇರ್ ಮಾಡ್ತೀರಾ. ಸೊ ಇದು ಇದೇ ರೀತಿ ಚೈನ್ ಬೆಳೀತಾ ಹೋಗುತ್ತೆ. ಆದ್ರೆ ಆ ಒಂದು ವೆಬ್ಸೈಟ್ಗೆ ನೀವು ಒಂದು ಅಥೆಂಟಿಕೇಶನ್ ಕೊಟ್ಟಿರ್ತೀರಾ, ಅಥೆಂಟಿಕೇಶನ್ ಅಲೋ ಕೊಟ್ಟಿರ್ತೀರಾ. ಹಾಗಾಗಿ ನಿಮ್ಮ ಒಂದು ಪ್ರೊಫೈಲ್ ಡೇಟಾವನ್ನು ಅವ್ರು ಎಕ್ಸೆಸ್ ಮಾಡುವ ಒಂದು ಫುಲ್ ಪರ್ಮಿಷನ್ ಅವ್ರಿಗಿರುತ್ತೆ. ಆ ಒಂದು ಡೇಟಾವನ್ನು ಅವ್ರು ಇಟ್ಕೊಂಡು ಮಿಸ್ಯೂಸ್ ಕೂಡ ಮಾಡ್ಬೋದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಫೇಸ್ಬುಕ್ ಅಲ್ಲಿ ಬರ್ತಕ್ಕಂಥ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಫೇಸ್ಬುಕ್ ಅಥೆಂಟಿಕೇಶನ್ ಅಲೋ ಮೇಲೆ ಕ್ಲಿಕ್ ಮಾಡಕ್ ಹೋಗಬೇಡಿ. ಇದರಿಂದ ತುಂಬಾ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುವ ಒಂದು ಸಾಧ್ಯತೆ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ಮಿಸ್ಟೇಕ್ ಒಂದು 14ರಿಂದ 15 ವರ್ಷದ ಮಕ್ಕಳು ಆಗಿರ್ಬೋದು ಅಥವಾ ಒಂದು ಯುವಕರು ಮಾಡ್ತಾ ಇರ್ತಾರೆ. ಇಂಟರ್ನೆಟ್ ಅಂದ ತಕ್ಷಣ ಯೂಸುವಲಿ ಒಂದು 18+ ಕಂಟೆಂಟ್ ಅನ್ನ ಅಥವಾ ಅಡಲ್ಟ್ ವೆಬ್ಸೈಟ್ ಗಳನ್ನ ಓಪನ್ ಮಾಡ್ತಾ ಇರ್ತಾರೆ. ಹೀಗೆ ಓಪನ್ ಮಾಡುವಾಗ ಒಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ಇನ್ಕಾಗ್ನಿಟೋ ಮೋಡಲ್ ಸರ್ಚ್ ಮಾಡಿದ್ರೆ ನಮ್ಮನ್ನ ಯಾರು ಟ್ರ್ಯಾಕ್ ಮಾಡಲ್ಲ, ಆಮೇಲೆ ನಮ್ಮ ಡೇಟಾ ಸೇವ್ ಆಗಲ್ಲ, ಆಮೇಲೆ ಒಂದು ಹಿಸ್ಟ್ರಿ ಸೇವ್ ಆಗಲ್ಲ ಅಂತ ಆ ಒಂದು ಮೂಡಲ್ಲಿ ಇರ್ತಾರೆ. ಸೊ ಅದು ತಪ್ಪು ಅಂತ ಹೇಳ್ಬೋದು. ನೀವು ಇವನ್ ಇನ್ಕಾಗ್ನಿಟೋ ಮೋಡಲ್ಲಿ ಯಾವುದೇ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ರು ಕೂಡ ಆ ಒಂದು ವೆಬ್ಸೈಟ್ ನವರಿಗೆ ನಿಮ್ಮ ಒಂದು IP ಅಡ್ರೆಸ್ ಗೊತ್ತಾಗುತ್ತೆ. ಸೊ IP ಅಡ್ರೆಸ್ ಗೊತ್ತಾಗ್ಬಿಟ್ರೆ ಟ್ರ್ಯಾಕ್ ಮಾಡಿಬಿಡ್ತಾರಾ ಅಥವಾ ಹ್ಯಾಕ್ ಮಾಡಿಬಿಡ್ತಾರಾ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ನಿಮಗೆ ನೆನಪಿರಲಿ, ಇಲ್ಲಿ ನೀವು ಇನ್ನೊಂದು ಕಾಮನ್ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀರಾ.
ಸೊ ಈಗ ನೀವು ಯಾವುದೇ ಒಂದು ವೆಬ್ಸೈಟನ್ನು ಓಪನ್ ಮಾಡಿದಾಗ ಅಲ್ಲಿ ಯೂಸುವಲಿ ಸೈನ್ ಇನ್ ಅಥವಾ ಸೈನ್ ಅಪ್ಗೆ ಅಂತ ಕೇಳ್ತಾರೆ. ಸೊ ಅವಾಗ ಏನು ಮಾಡ್ತಾರೆ, ನಿಮ್ಮೊಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡಕ್ಕೆ ಹೋಗ್ತಾ ಇರ್ತೀರಾ. ಸೊ ಈಗ ನೀವು ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ ಎಲ್ಲ ಒಂದು ಅಕೌಂಟ್ಗಳಿಗೆ ಸೇಮ್ ಯೂಸರ್ ನೇಮ್ ಪಾಸ್ವರ್ಡನ್ನು ಕೊಡ್ತಾ ಇರ್ತಾರೆ. ಸೊ ಈಗ ಸೇಮ್ ಯೂಸರ್ ನೇಮ್ ಪಾಸ್ವರ್ಡ್ ಈಗ ಫೇಸ್ಬುಕ್ಗೆ ಸೇಮ್ ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ, ಜಿಮೇಲ್ಗೂ ಸೇಮ್ ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ, ಅಥವಾ ಯಾರೋ ಅರ್ಜಿ ಹಾಕ್ತಾ ಇರ್ತಾರೆ ಅಲ್ಲಿ ಕೂಡ ಸೇಮ್ ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ. ಇವನ್ ನೀವೊಂದು 18+ ಕಂಟೆಂಟ್ನ ಬ್ರೌಸ್ ಮಾಡುವಾಗ ಅಲ್ಲಿ ಸೇಮ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ರಿ ಅಂತಂದರೆ ಇನ್ ಕೇಸ್ ಆ ಒಂದು ಯೂಸರ್ ನೇಮ್ ಅಥವಾ ಪಾಸ್ವರ್ಡ್ ಬೇರೆ ಒಂದು ಅಕೌಂಟ್ಗೆ ಮ್ಯಾಚ್ ಆಗ್ತಾ ಇತ್ತು ಅಂತಂದರೆ, ಅಲ್ಲಿ ಹ್ಯಾಕರ್ಸ್ ಇದ್ರು ಅಂತಂದರೆ ಮ್ಯಾಚ್ ಮಾಡಿ ನೋಡಿದಾಗ ನಿಮ್ಮ ಅಕೌಂಟ್ ಎಲ್ಲ ಹ್ಯಾಕ್ ಆಗಿಬಿಡುತ್ತೆ. ಯು ಹ್ಯಾವ್ ಬಿನ್ ಹ್ಯಾಕ್ಡ್ ಅಂತ ಹೇಳ್ಬೋದು. ದಯವಿಟ್ಟು ಈ ಥರ ಒಂದು 18+ ಕಂಟೆಂಟ್ ವೆಬ್ಸೈಟ್ಗಳನ್ನು ಬ್ರೌಸ್ ಮಾಡಕ್ಕೆ ಹೋಗಬೇಡಿ. ಇಲ್ಲಿ ತುಂಬ ಒಂದು ಸಸ್ಪೀಸಿಯಸ್ ಲಿಂಕ್ಸ್ಗಳಿರ್ತವೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಮೊಬೈಲ್ ಫೋನ್ ಹ್ಯಾಕ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಆಮೇಲೆ ಇಲ್ಲಿ ನಿಮ್ಮ ಒಂದು ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. ಸೊ ನೀವು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗುವ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೊಂದು 18+ ಕಂಟೆಂಟ್ ಆಗಿರ್ಬೋದು ಅಥವಾ 18+ ಆ್ಯಪ್ಸ್ಗಳನ್ನು ನಿಮ್ಮ ಮೊಬೈಲ್ ಫೋನಲ್ಲಿ ಯೂಸ್ ಮಾಡಕ್ಕೆ ಹೋಗಬೇಡಿ. ಓಕೆ, ಇನ್ನು ನೆಕ್ಸ್ಟ್ ಕಾಮನ್ ಮಿಸ್ಟೇಕು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಫ್ರೀ ವೈಫೈನ ಯೂಸ್ ಮಾಡೋದು. ಓಕೆ, ಫ್ರೀ ಆಗಿ ಸಿಗುತ್ತೆ ಅಂದರೆ ಯಾರು ಬಿಡ್ತಾರೆ? ಓಕೆ ಮಚ್ಚಾ, ಓಪನ್ ನೆಟ್ವರ್ಕ್ ಇದೆ, ಬೇಗ ಕನೆಕ್ಟ್ ಮಾಡ್ಕೊಂಬಿಡೋಣ, ಡೌನ್ಲೋಡ್ ಮಾಡ್ಕೊಂಬಿಡೋಣ, ಚಾಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ತೀರಾ. ಸೊ ಹೀಗೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಫ್ರೀ ವೈಫೈನ ಅಥವಾ ಫ್ರೀ ನೆಟ್ವರ್ಕನ್ನು ಯೂಸ್ ಮಾಡಕ್ಕೆ ಹೋಗಬೇಡಿ. ಇದರಿಂದ ತುಂಬ ಒಂದು ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೋಡೋದಾದ್ರೆ, ನೀವು ಆ ಒಂದು ಓಪನ್ ನೆಟ್ವರ್ಕನ್ನು ನೀವು ಯೂಸ್ ಮಾಡುವಾಗ ನೀವು ಯಾರ ಜೊತೆ ಚಾಟ್ ಮಾಡ್ತಾ ಇರ್ತೀರಾ, ನೀವು ಏನು ಟ್ರಾನ್ಸಾಕ್ಷನ್ಸ್ ಮಾಡಿದ್ರಿ, ಯಾವ ವೆಬ್ಸೈಟ್ ಓಪನ್ ಮಾಡಿದ್ರಿ, ಅದೆಲ್ಲನೂ ಅವರು ಟ್ರ್ಯಾಕ್ ಮಾಡುವ ಸಾಧ್ಯತೆ ಇರುತ್ತೆ. ಸಮ್ ಟೈಮ್ ಹ್ಯಾಕರ್ಸ್ ಸಹಿತ ಓಪನ್ ನೆಟ್ವರ್ಕ್ನ ಬಿಟ್ಬಿಟ್ಟು ನಿಮ್ಮ ಡಿವೈಸ್ಗಳನ್ನು ಹ್ಯಾಕ್ ಮಾಡುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮಾಡುವಾಗ ನೀವು ನಿಮ್ಮ ಒಂದು ಡೇಟಾ ಅವ್ರಿಗೆ ಸಿಕ್ತು ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಎಲ್ಲ ಒಂದು ಹಣವನ್ನು ಅವರು ದೋಚುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಸಿಗ್ತಕ್ಕಂಥ ಫ್ರೀ ವೈಫೈಸ್ಗಳನ್ನ ಯೂಸ್ ಮಾಡಕ್ಕೆ ಹೋಗಬೇಡಿ. ಓಕೆ, ಇನ್ನು ನೆಕ್ಸ್ಟ್ 2 ಫ್ಯಾಕ್ಟರ್ ಅಥೆಂಟಿಕೇಶನ್. ಸೊ ತುಂಬಾ ಜನರಿಗೆ ಒಂದು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಬಗ್ಗೆ ಗೊತ್ತಿರಲ್ಲ. ಸೊ ಏನಿದು ಅಂತ ನೋಡೋದಾದ್ರೆ, ಸೊ ನೀವು ನಿಮ್ಮ ಅಕೌಂಟ್ ಅನ್ನು ಆಕ್ಸೆಸ್ ಮಾಡುವಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ಗೆ ಒಂದು ಪಾಪ್ಅಪ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ಪಾಪ್ಅಪ್ ಮೇಲೆ ಅಥವಾ ಒಂದು OTP ನೀವು ಎಂಟರ್ ಮಾಡಿದ್ರಿ ಅಂತಂದ್ರೆ ಮಾತ್ರ ನಿಮ್ಮ ಅಕೌಂಟ್ ಆಕ್ಸೆಸ್ ಆಗುತ್ತೆ. ಇನ್ ಕೇಸ್ ನಿಮ್ಮನ್ನ ಹೊರತಾಗಿ ಬೇರೆ ಯಾರಾದರೂ ನಿಮ್ಮ ಅಕೌಂಟ್ ಅನ್ನು ಆಕ್ಸೆಸ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಅದು ಸಾಧ್ಯ ಆಗಲ್ಲ. ಆಗ ನಿಮಗೆ ಒಂದು OTP ಬರುತ್ತೆ, ಇಲ್ಲ ಅಂತಂದ್ರೆ ನಿಮ್ಗೆ ಒಂದು ಪಾಪ್ಅಪ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಒಂದು ಸ್ಕ್ರೀನ್ ಮೇಲೆ. ಸೊ ದಯವಿಟ್ಟು ನಿಮ್ಮ ಒಂದು ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಜಿಮೇಲ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಒಂದು ಅಕೌಂಟ್ಸ್ಗೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಆಪ್ಷನ್ ಇತ್ತು ಅಂತಂದ್ರೆ ಮೊದಲು ಅದನ್ನ ಟರ್ನ್ ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಅಕೌಂಟ್ಸ್ಗಳು ತುಂಬಾ ಸೆಕ್ಯೂರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ ತುಂಬಾ ಜನ ಗರ್ಲ್ಸ್ ಮಾಡ್ತಾ ಇರ್ತಾರೆ ಅನ್ಕೋತೀನಿ. ನೀವೆಲ್ಲರೂ ಹೋಗ್ತಾ ಇರ್ತೀರಾ, ಅಥವಾ ಮೂವೀಸ್ ಹೋಗ್ತಾ ಇರ್ತೀರಾ, ಮಾಲ್ಗಳಿಗೆ ಹೋಗ್ತಾ ಇರ್ತೀರಾ, ಯಾವ್ದೋ ಒಂದು ಡೆಸ್ಟಿನೇಷನ್ ಹೋಗ್ತಾ ಇರ್ತೀರಾ, ಲೈವ್ ಲೊಕೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದು ಪಬ್ಲಿಕ್ ಆಗಿ, ಅಥವಾ ಒಂದು ಡೆಸ್ಟಿನೇಷನ್ ಪಬ್ಲಿಕ್ ಆಗಿ ಶೇರ್ ಮಾಡ್ಕೊಳ್ಳೋದು. ಸೊ ಹೀಗೆ ಮಾಡೋದ್ರಿಂದ ನಿಮ್ಮನ್ನ ಟ್ರ್ಯಾಕ್ ಮಾಡುವ ಸಾಧ್ಯತೆ ಇರುತ್ತೆ ಯಾರಾದರೂ. ಇದರಿಂದ ತುಂಬಾ ಒಂದು ಪ್ರಾಬ್ಲಮ್ ಅಲ್ಲಿ ಒಂದು ಸಿಕ್ಕಾಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಪಬ್ಲಿಕ್ ಆಗಿ ಯಾವುದೇ ಕಾರಣಕ್ಕೂ ನಿಮ್ಮ ಲೈವ್ ಲೊಕೇಶನ್ ಆಗಿರ್ಬೋದು ಅಥವಾ ನಿಮ್ಮ ಫೋಟೋಸ್ಗಳನ್ನ, ವಿಡಿಯೋಸ್ಗಳನ್ನ ಯಾವುದೇ ಕಾರಣಕ್ಕೂ ಶೇರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಒಂದು ಪ್ರೈವೇಸಿಯನ್ನು ದಯವಿಟ್ಟು ಮೇಂಟೈನ್ ಮಾಡಿ. ಓಕೆನಾ, ನೆಕ್ಸ್ಟ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಒಂದು ಮೊಬೈಲ್ ಫೋನ್ಗಳಲ್ಲಿ ಡೇಟಿಂಗ್ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಒಂದು ಡೇಟಿಂಗ್ ಆ್ಯಪ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ತುಂಬಾ ಒಂದು ಪ್ರಾಬ್ಲಮ್ ಕೂಡ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಫ್ರಾಡ್ ಮಾಡುವ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದು ಡೇಟಿಂಗ್ ಆ್ಯಪ್ಸ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಇದರಲ್ಲಿ ನಿಮ್ಮ ಒಂದು ಪರ್ಸನಲ್ ಡೇಟಾವನ್ನ ಆಗಿರ್ಬೋದು, ಆಮೇಲೆ ನಿಮ್ಮ ಒಂದು ಕಾರ್ಡ್ ಡೀಟೇಲ್ಸ್ ಅನ್ನ ಒಂದು ಯಾವುದೇ ಕಾರಣಕ್ಕೂ ಇವ್ರ ಜೊತೆ ಹಂಚ್ಕೊಳ್ಳೋಕೆ ಹೋಗಬೇಡಿ. ಇದರಿಂದ ಕೂಡ ನಿಮಗೆ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಇದಿಷ್ಟೊಂದು ಕಾಮನ್ ಮಿಸ್ಟೇಕ್ಸ್ಗಳು ಅಂತ ಹೇಳ್ಬೋದು. ದಯವಿಟ್ಟು ಈ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.